ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ವೆಲ್ಕಮ್ ಟು ಪವನಪುತ್ರಿ ವ್ಲಾಗ್ಸ್. ಹಾಗೆ ಸುಮ್ಮನೆ ಒಂದು ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಜನವರಿ 30 ಶುಕ್ರವಾರದ ದಿನ. ಸುಮ್ಮನೆ ಹಾಗೆ ಒಂದು ರ್ಯಾಂಡಮ್ ಆಗಿ ವ್ಲಾಗ್ ಮಾಡೋಣ, ಯೂಟ್ಯೂಬ್ ಸ್ಟಾರ್ಟ್ ಮಾಡೋದೇನೋ ಮಾಡಿಬಿಟ್ಟೆ. ಯಾವ ಥರ ಮಾಡೋದು, ಏನು ಮಾಡೋದು, ಏನು ಕಂಟೆಂಟ್ ಕೊಡೋದು, ಏನು ಕಥೆಯೋ ದೇವ್ರಿಗೆ ಒಬ್ಬನಿಗೆ ಗೊತ್ತು. ಸ್ಟಾರ್ಟ್ ಏನೋ ಮಾಡಿದ್ದೀನಿ. ಹಾಗಂತ ಶ್ವೇತಾ ಬೈಲಿ, ನಾನು ಹೇಳ್ತಿದ್ದೆ ಅಲ್ಲ ಸ್ಕೂಲ್ ಹತ್ರ ಹೋಗ್ತೀನಿ ಅಂತ ಒಂದು ವ್ಲಾಗಲ್ಲಿ ಹೇಳಿದ್ದೆ, ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅಂತ. ನಾನು ಸ್ಕೂಲ್ ಹತ್ರ ಏನಕ್ಕೆ ಹೋಗ್ತಿದ್ದೀನಿ ಅಂತ ನಮ್ಮ ಸಿಸ್ಟರ್ ಅವ್ರು ಹೇಳ್ತಾರೆ. ಏನಕ್ಕೆ ಹೋಗ್ತಿದ್ದೀನಿ ಹೇಳಲ್ಲಿ ಹೇಳು. ಡ್ಯಾನ್ಸ್ ಪ್ರಾಕ್ಟೀಸಿಗೆ ಹೋಗ್ತಾವಳೆ. ಏನು ಡ್ಯಾನ್ಸ್ ಪ್ರಾಕ್ಟೀಸ್? ಅದೇ ವಿರಾಜ್ ಇದ್ದಾನಲ್ಲ, ಅವ್ರ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಮಾಡ್ತವ್ರೆ. ಸೊ ಅದಕ್ಕೆ ಸ್ಕೂಲ್ ಡೇ, ಪೇರೆಂಟ್ಸ್ ಡ್ಯಾನ್ಸ್ ಇರುತ್ತಲ್ವ, ಅದಕ್ಕೆ ಹೋಗಿ ಜಾಯ್ನ್ ಆಗಿದ್ದಾರೆ ಮೇಡಮ್ ಅವರು. ಪಾಪುನ ಬಿಟ್ಬಿಟ್ಟು ಸ್ಕೂಲ್ಗೆ ಹೋಗಿ 4-5 ತಿಂಗಳು ಮಗುನ ಬಿಟ್ಟು ಡ್ಯಾನ್ಸ್ಗೆ ಹೋಗ್ತಿದ್ದೀನಿ. ಪ್ರಾಕ್ಟೀಸ್ ಮಾಡಕ್ಕೆ ಹೋಗ್ತಾಳೆ. ಡೈಲಿ ಹೋಗ್ತೀನಿ. ನಾನು ನೋಡ್ಕೊಳ್ಳೋದು ಅವಳನ್ನ, ಬಂದು ನೋಡ್ಕೊಳ್ಳೋದು. ನಾನಲ್ಲ, ಅವರಮ್ಮ ಅವಳೇ. ನಾನು ಬರೋದು, ಫೀಡ್ ಮಾಡೋದು ಮತ್ತು ಅವಳಿಗೆ ಕೊಡೋದು. ಹಂಗಂತ ಪೇರೆಂಟ್ಸ್ ಬರಬೇಕು ಅಂತಂದ್ರೆ ನನಗೂ ಆಸೆ ಇತ್ತು. ನಾನು 1 ವರ್ಷದಿಂದ ಕಟ್ಟಾಕಿದಂಗೆ ಮನೇಲೇ ಇದ್ಬಿಟ್ಟಿದ್ದೆ, ಏನು ಕೆಲಸ ಮಾಡಿಲ್ಲ. ಹಂಗಾಗಿ ಸ್ವಲ್ಪ ನನಗೂ ಆಸೆ ಇತ್ತು ಅಂತ ಅಂದ್ಬಿಟ್ಟು ಹೋದೆ. ಯಾರ್ಯಾರು ಏನೇನು ಅನ್ಕೊತಾರೋ, 5 ತಿಂಗಳು ಮಗು ಬಿಟ್ಟು ಹೋಗ್ತಾಳೆ ಹಂಗೆ ಹಿಂಗೆ ಅಂತೆಲ್ಲ. ಯಾರೇನಾದರೂ ಅಂದ್ಕೊಳ್ಳಿ, ನಮ್ಮ ಖುಷಿ ಮುಖ್ಯ ಅಂತಂದ್ಬಿಟ್ಟು ಹೋಗ್ತಿದ್ದೀನಿ. ಸಪೋರ್ಟಿವ್ ಗರ್ಲ್, ಮೈ ಸಪೋರ್ಟಿವ್ ಗರ್ಲ್. ಇವಳು ಪಾಪನ ನೋಡ್ಕೊತಾ ಇರೋದಕ್ಕೆ ನಾನು ಹೋಗೋಕ್ಕಾಗ್ತಿರೋದು. ಥ್ಯಾಂಕ್ ಯು ಸೊ ಮಚ್ ಶ್ವೇತಾ ಅವರೇ, ಒಳ್ಳೇದಾಗಿ. ಅದನ್ನು ಮಾಡೋಕ್ಕೆ ಹೋಗಿ 2 ಕಾಲು ಮಂಡಿ ಚಿಪ್ಪತ್ರ ಉಳುಕ್ಬಿಟ್ಟೈತೆ. ನಿಜ ನಿಜ ಅಂತೆ, ಉಳುಕ್ಬಿಟ್ಟೈತೆ 2 ಕಾಲು. ಇಷ್ಟು ದಿನ ಮಾತ್ರೆ ನುಂಗಿದ್ದಾಯಿತು, ಕಮ್ಮಿ ಆಗಲಿಲ್ಲ. ಇವತ್ತು ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದೆ. ಇವಾಗ ಸ್ವಲ್ಪ ಪರವಾಗಿಲ್ಲ ಅಂತ. ಅವತ್ತು ಯಾವ ಥರ ಮಾಡ್ತಾಳೋ ಗೊತ್ತಿಲ್ಲ, ಇವಾಗಲೇ ಹಿಂಗೆ ಆಡ್ತಾವಳೆ. ಅಲ್ಲಿ ಯಾವ ಥರ ಕಾಲು, ಅದರಲ್ಲೂ ಎಡಗಾಲಂತೂ ಊರಕ್ಕೆ ಆಗ್ತಿಲ್ಲ, ಅಷ್ಟು ಉಳುಕ್ಬಿಟ್ಟಿತ್ತು. ಇವಾಗ ಸ್ವಲ್ಪ ಪರವಾಗಿಲ್ಲ. ಮತ್ತೆ ಏನಾರು ಮಾತಾಡು. ಏನು ಮಾತಾಡಲಿ ಬಾ, ಮಾಡೋಣ ವಿಡಿಯೋ. ರೀಲ್ಸ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀವಿ. ಬೆಂಕಿ ಸಾಂಗ್ಗೆ ರೀಲ್ಸ್ ಮಾಡಿ ಆಮೇಲೆ ಸಿಗ್ತೀವಿ. ಬಾಯ್ 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 ಬಾಯ್. ಇಷ್ಟೊತ್ತು ವಿಡಿಯೋ ಮಾಡ್ತಿದ್ದೆ ಅಲ್ಲ, ನನ್ನ ತಲೆಯಲ್ಲಿ ನೀವು ಒಬ್ಸರ್ವ್ ಮಾಡಿದ್ರೆ ಇಲ್ವಾ ಗೊತ್ತಿಲ್ಲ, ನೋಡಿ ಬಿಳೆ ಕೂದಲಿದೆ ನನ್ನ ತಲೆಯಲ್ಲಿ, ಕಾಣಿಸ್ತಿದೆಯಾ? ನನ್ನ ತಲೆಯಲ್ಲಿ ಇಲ್ಲಿ ಬಿಳೆ ಕೂದಲು ಕಾಣಿಸ್ತೈತೆ. ನನಗೆ ಒಂಥರ ಆಗ್ತೈತಿ ಬಿಳೆ ಕೂದಲು ನೋಡಿ. ನನಗಿಷ್ಟು ಬೇಗ ವಯಸ್ಸಾಗಿ ಹೋಗ್ಬಿಡ್ತಾ? ಇಲ್ಲ, ನಾನು ಇನ್ನೂ ಬರುತ್ತೆ, ವಯಸ್ಸಾದರೆ ಬರಲ್ಲ. ಸ್ಟ್ರೆಸ್ಸು ಅಷ್ಟೊಂದು ಸ್ಟ್ರೆಸ್ ಇದೆಯಾ ನನಗೆ? ಟ್ರೆಸ್ ಅಂತೀನಿ, ಸ್ಟ್ರೆಸ್ ಅಲ್ಲ, ಅಷ್ಟೊಂದೆಲ್ಲ ಸ್ಟ್ರೆಸ್ ಇದೆಯಾ? ಇಂಗ್ಲೀಷ್ ಸ್ವಲ್ಪ ಕಷ್ಟ. ಅವಳ ಎಂಥ ಮಗಳಿಗೆ ಜನ್ಮ ಕೊಟ್ಟಿದ್ದೀನಿ ಅಂದರೆ, ಅವಳು ಆಟ ಆಡಬೇಕಾದ್ರೆ ಅವಳನ್ನ ಯಾರೂ ನೋಡಬಾರ್ದು. ಅವಳು ಮಲಗಿ ಎದ್ದಾಗ ಅವಳನ್ನ ಯಾರೂ ನೋಡಬಾರ್ದು. ಈ ಕಡೆಗೆ ನೋಡ್ತಾವಳೆ ಇಲ್ಲಿ. ನೋಡಿ ಇಲ್ಲಿ. ಯಾರೂ ನೋಡಬಾರ್ದು. ಮಲಗಿ ಎದ್ದಾಗ ಆಟ ಆಡ್ತಿರ್ತಾಳೆ. ಆಟ ಆಡ್ತಿದ್ದವಳಿಗೆ ಯಾರಾದರೂ ಮಿಸ್ ಆಗೋಳನ್ನ ನೋಡಿದ್ರು ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಆಮೇಲೆ ಇವಾಗ ಆಟ ಆಡ್ತಾವಳೆ. ಅವಳನ್ನೇನಾದರೂ ನಾನು ನೋಡಿದರೆ ಮತ್ತೆ ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವಳ ಪಾಡಿಗಳು ಆಡಬೇಕು. ಯಾವುದೋ ಒಂದು ಹೊಸ ಆಟ ಕಲಿತಾಳೆ. ಒಂದಷ್ಟು ದಿವಸ ಅಂತ ಮಾಡಿದ್ಲು, ಆಮೇಲೆ ಅದು ಮರ್ತೇ ಹೋಯ್ತು. ಒಂದು 15 ದಿನ 20 ದಿವಸ ಆಯಿತು, ಅದು ನೆನಪೇ ಆಗಿಲ್ಲ. ಇವಾಗ ಒಂದು ರಾತ್ರಿಯಿಂದ ನೆನಪಾಗೈತೆ. ಮತ್ತೆ ಇನ್ನು ಅದೇ ಇಟ್ಕೊತಾಳೆ. ಮತ್ತೊಂದೆರಡು ದಿನ ಮರ್ತೇ ಹೋಗ್ಬಿಡ್ತಾಳೆ. ಅದು ಮರ್ತೋಗಿ ನೆನಪಾಗದೇ ಇರುವಾಗ ಮತ್ತೆ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಡೋದು, ಆಟ ಮರ್ತೋಗಿ. ನಿಂತಲೆ ಹತ್ರ ಅವಳು ದೃಷ್ಟಿಗೆ ನೋಡಂಗೆ ಇಲ್ಲ. ಅವಳು ಆಟ ಆಡ್ಬೇಕಾದ್ರೆ ಇವಾಗ ಮಾತಾಡ್ಸಿದ್ಲು ಅವಳು, ಅಳಕ್ಕೆ ಸ್ಟಾರ್ಟ್ ಮಾಡ್ತಾವಳು. ಅದೊಂದು ಕಾಯಿಲೆ ಇರೋದು ಗೊತ್ತಾ? ಕಾಯಿಲೆನ ಏನದು ಗೊತ್ತಿಲ್ಲ. ಮಧ್ಯದಲ್ಲಿ ಮಾತಾಡಿದ್ರೆ ಮತ್ತೆ ಫಸ್ಟ್ ಆ ಥರ ಆಗ್ಬಿಟ್ಟೈತೆ ಇವಳು ಕತೆ. ಐತೆ ಅಲ್ಲ ಇವಳು ಸವಾಸ ಐತೆ ಇಲ್ಲ. ಮತ್ತೆ ನಾವೇ ಸ್ಟಾರ್ಟ್ ಮಾಡ್ಕೊಡ್ಬೇಕು ಗಾಡಿಯ. ಮತ್ತು ನಾವೇ ನೆನಪು ಮಾಡಬೇಕು ಭೂವನ್ನು ಅಂತ. ಸುಮ್ ಕುತ್ಕೊಂಡು ನಿಂತ್ಕೊಂಡು ನೆಡ್ದಾಡಂಗೆ ಆಡ್ತಾವಳು ಇವಳು. ಒಳ್ಳೆಯ ಹೋಗತ್ತಾಗಿ
ಓಡತ್ತಳೆ ಕೇಳಿಲ್ಲ ಗುರು. ನಾನು ಆವಾಗಲೇ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಲಾಸ್ಟ್ ಟೈಮ್ ಹಾಕಿದ್ದೊಂದು ವೀಡಿಯೋಗೆ ತ್ರಿವೇಣಿ ದಿನೇಶ್ ಅಂತ ಅನ್ನೋರು ಪವನಪುತ್ರಿ ವ್ಲಾಗ್ಸ್ ಅಂತ ಹೆಸರಿಟ್ಟಿದ್ದಕ್ಕೋ ಏನೋ ಗಾಳಿ ಮಗ್ಳ ಹಂಗಂದ್ರೆ ಅಂತ ಕಮೆಂಟ್ ಹಾಕಿದ್ರು. ಹಂಗಾದ್ರೆ ಗಾಳಿ ಮಗ್ಳಲ್ಲ, ಅವ್ರ ಅಪ್ಪನ ಮಗಳು. ಅವ್ರ ಅಪ್ಪನ ಹೆಸರು ಪವನ್ ಅಂತ. ಇರಮ್ಮ ಒಂದು ನಿಮಿಷ, ಅಲ್ಲಿ ಲೈಟ್ ನೋಡು. ಅವ್ರ ಅಪ್ಪನ ಹೆಸರು ಪವನ್ ಅಂತ, ಹಂಗಾಗಿ ಪವನಪುತ್ರಿ ಅಂತ ಇವಳ ಹೆಸರಲ್ಲಿ ಇಟ್ಟಿದ್ದೀನಿ ಅಷ್ಟೇ. ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಪವನಪುತ್ರಿ ವ್ಲಾಗ್ಸ್ ಅಂತಲೇ ಇರೋದು. ಯೂಟ್ಯೂಬ್ನೂ ಅದೇ ಹೆಸರಿಂದ ಇಡಬೇಕು ಅಂತ ಅಂದ್ಬಿಟ್ಟು ನನ್ನ ಮಗಳ ಹೆಸರಲ್ಲೇ ನಮ್ಮ ಮಗಳಿಗೂ ಹೋಲಿಸ್ಬೇಕು ಅಂತಂದ್ಬಿಟ್ಟು ಪವನಪುತ್ರಿ ಅಂತ ಇಟ್ಟಿದ್ದೀನಿ ಅಷ್ಟೇ. ಇನ್ನು ನಾನು ವೀಡಿಯೋ ಮಾಡ್ತಾಯಿರೋ ನಾನು ಚೈತ್ರ ಅವರಮ್ಮ. ಥ್ಯಾಂಕ್ಸ್ ನೀವು ಕಮೆಂಟ್ ಹಾಕಿದ್ದಕ್ಕೆ, ಖುಷಿ ಆಯಿತು ಆ ಕಮೆಂಟ್ ನೋಡಿ. ಮತ್ತು ತುಂಬ ಜನ ನನಗೆ ಗೊತ್ತಿಲ್ಲದೆ ಇರೋರು ಕಮೆಂಟ್ ಹಾಕಿದ್ದಾರೆ. ಯಾರೋ ಬಾಯ್ ಅನಿಸುತ್ತೆ, ಅಂದರೆ ಹುಡುಗ ಯಾವುದೋ ಅಣ್ಣ ಇರಬೇಕು ಇಲ್ಲ ತಮ್ಮನೋ ಏನೋ ಗೊತ್ತಿಲ್ಲ. ಅವರು ಅಷ್ಟೇ ಬಡವ್ರ ಮಕ್ಕಳು ಬೆಳಿಬೇಕು ಅಕ್ಕ ಅಂತ ಕಮೆಂಟ್ ಹಾಕಿದ್ರು. ಥ್ಯಾಂಕ್ ಯು ಕಮೆಂಟ್ ಹಾಕಿದ್ದಕ್ಕೆ. ಆಮೇಲೆ ಇನ್ನೂ ಒಬ್ಬರು ಕಮೆಂಟ್ ಹಾಕಿದ್ರು, ಬಟ್ ಅದು ನನ್ನ ಅಕೌಂಟ್ಗೂ ಸಪೋರ್ಟ್ ಮಾಡಿ ಅಂತ. ಖಂಡಿತ ಮಾಡ್ತೀನಿ. ಸ್ವಲ್ಪ ಬ್ಯುಸಿ ಇದ್ದೆ, ಹಂಗಾಗಿ ಅದಕ್ಕೇನು ರಿಪ್ಲೈ ಮಾಡೋಕ್ಕಾಗಲಿಲ್ಲ. ನಮಗೆ ಗೊತ್ತಿಲ್ಲದೆ ಇರೋರು ಈ ಥರ ಕಮೆಂಟ್ ಹಾಕಿದಾಗ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನನಗಂತೂ ಖುಷಿ ಆಯಿತು. ಹೊಸದಲ್ವಾ, ಅದಕ್ಕೋಸ್ಕರ. ಹಳೇದಾಗ್ತಾ ಹೋಗುತ್ತೆ ಅಂತಲ್ಲ, ಖುಷಿ ಆಯಿತು ಆ ಕಮೆಂಟ್ ಎಲ್ಲ ನೋಡ್ಬಿಟ್ಟು. ಈಗ ಬಂದಿರೋದೊಂದು 3 ಕಮೆಂಟ್ ಇರ್ಬೋದು. ಅದೇ ಆ ಕಮೆಂಟಿಂದ ನಂಗೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ಯೂಟ್ಯೂಬಲ್ಲಿ ನೋಡಿದ್ದೆ ಮಿಲ್ಕ್ ಪೌಡರಿಂದ ಜಾಮೂನ್ ಮಾಡ್ಬೋದು ಅಂತ. ಅದಕ್ಕೆ ನಾನು ಇಲ್ಲಿ ನಂದಿನಿ ಮಿಲ್ಕ್ ಪೌಡರ್ ತಗೊಂಡಿದ್ದೀನಿ. ಈಗ ತೋರಿಸ್ತಿದ್ದೀನಲ್ಲ ಆ ಕಪ್ಪಲ್ಲಿ 3 ಕಪ್ಪು ಮಿಲ್ಕ್ ಪೌಡರು ಮತ್ತು 1 ಕಪ್ ಮೈದಾ ಹಿಟ್ಟು ತಗೊಂಡಿದ್ದೀನಿ. ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಮಾಡ್ತಿರೋದಲ್ವ, ಬೇಡ ಅಂತ ಅಂದ್ಕೊಂಡೆ. ಆದರೂ ಇರಲಿ ಅಂತ ಅಂದ್ಬಿಟ್ಟು ನಿಮಗೂ ತೋರಿಸ್ತಿದ್ದೀನಿ. ಮತ್ತು ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಹಾಲು ತಗೊಂಡು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಬೇಕು. ಆಮೇಲೆ 1-2 ಸ್ಪೂನ್ ತುಪ್ಪನ ಆ್ಯಡ್ ಮಾಡಿಕೊಂಡು ಲಾಸ್ಟಿಗೆ ನೀಟಾಗಿ ಕಲಿಸ್ಕೊತಿದ್ದೀನಿ. ಮತ್ತು ಇದ್ದರೆ ತುಪ್ಪ ತೊಗೊಳ್ಳಿ, ಇಲ್ಲಾಂದರೆ ಆಯಿಲ್ ಇದ್ದರೆ ಆಯಿಲೇ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಅದಕ್ಕೆ ಆ್ಯಡ್ ಮಾಡೋದಕ್ಕೆ ತುಪ್ಪ ತೊಗೊಂಡೆ, ಮತ್ತು ಈ ಥರ ರೌಂಡ್ ಮಾಡೋದಕ್ಕೆ ಆಯಿಲೇ ಯೂಸ್ ಮಾಡ್ತಿದ್ದೀನಿ. ಅದೆಷ್ಟೇ ಟ್ರೈ ಮಾಡಿದರೂ ರೌಂಡ್ ಶೇಪ್ ಬರ್ತಿರಲಿಲ್ಲ, ಮಧ್ಯೆ ಭಾಗ ಆಗ್ತಿತ್ತು. ಆದರೂ ಕಷ್ಟಪಟ್ಟು ಇಷ್ಟು ಉಂಡೆಗಳು ಮಾಡಿಟ್ಟಿದ್ದೀನಿ. ಈ ಉಂಡೆಗಳೆಲ್ಲ ಒಂದು 10-20 ನಿಮಿಷ ಇರಲಿ ಅಂತ ಬಿಟ್ಬಿಟ್ಟು ಈ ತೋರಿಸ್ತಿದ್ದೀನಲ್ಲ ಈ ಕಪ್ಪಲ್ಲಿ 1 ಕಪ್ ಪೂರ್ತಿ ಸಕ್ಕರೆ ತೊಗೊಂಡಿದ್ದೀನಿ. ಮತ್ತು ಅದೇ ಕಪ್ಪಲ್ಲಿ 2 ಕಪ್ ಆಗೋವಷ್ಟು ನೀರು ಆ್ಯಡ್ ಮಾಡ್ಕೊತಿದ್ದೀನಿ. ಇದೆಲ್ಲ ಹಾಕ್ಬಿಟ್ಟು ಕಾಯಕ್ಕಿಡಬೇಕು ಪಾಕಕ್ಕೆ. ಒಂದು ಕಡೆ ಪಾಕಕ್ಕೆ ಇಟ್ಬಿಟ್ಟು ಇನ್ನೊಂದು ಕಡೆಗೆ ಒಂದು ಬಾಣಲೆ ಇಟ್ಟು ಎಣ್ಣೆ ಹಾಕಿ ಆಯಿಲ್ ಕಾಯಕ್ಕೆ ಬಿಟ್ಟಿದ್ದೀನಿ. ಅದು ಕಾದಾದ್ಮೇಲೆ ಒಂದೊಂದೇ ಉಂಡೆಗಳನ್ನ ಹಾಕಿ ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಬೇಯಿಸ್ಕೊಬೇಕು. ಯಾವ ಥರ ಬರುತ್ತೋ ಅಂತ ಅಂದ್ಕೊಂಡಿದ್ದೆ, ಪರವಾಗಿಲ್ಲ ಚೆನ್ನಾಗೇ ಬಂತು. ಬೇಯಬೇಕಾದ್ರೇನೋ ಚೆನ್ನಾಗೇ ಬೇಯಿತು, ಬ್ರೌನ್ ಕಲರು ಬಂತು. ಸೇಮ್ ಜಾಮೂನ್ ಥರನೇ ಕಾಣಿಸ್ತಿತ್ತು. ಆದರೆ ಟೇಸ್ಟ್ ಯಾವ ಥರ ಇತ್ತು ಅಂದರೆ ಮುಂದೆ ಹೋಗ್ತಾ ಹೇಳ್ತೀನಿ ನೋಡಿ. ಎಲ್ಲ ನೀಟಾಗಿ ಬೇಯಿಸಿ ಆದಮೇಲೆ ತೆಗೆದು ಸಕ್ಕರೆ ಪಾಕದೊಳಗೆ ಹಾಕ್ಬಿಟ್ಟು ನೆನೆಹಾಕಿಟ್ಟಿದ್ದೆ. ಡೇ ಫುಲ್ಲು ನೆನೆಸಿದ್ದೀನಿ. ನಾನು ನಿನ್ನೆ ಹಾಲಿನ ಪುಡಿಯಿಂದ ಗುಲಾಬ್ ಜಾಮೂನ್ ಮಾಡಿದ್ದೆ, ಅದೇ ತೋರಿಸಿದ್ದೀನಲ್ಲ ಲಾಸ್ಟಲ್ಲಿ. ಅದು ಹೆಂಗೈತಂದರೆ ಅದು ಗುಲಾಬ್ ಜಾಮೂನ್ ಥರ ಸಾಫ್ಟ್ ಇಲ್ಲ, ಒಂಥರ ಪೇಡ ತಿಂದಂಗೆ ಅನ್ನಿಸ್ತೈತೆ. ನೀರು ಪೂರ್ತಿ ಹಾಕೊಂಬಿಟ್ಟ. ಸೇಮ್ ಪೇಡ ತಿಂದಂಗೆ ಅನ್ನಿಸ್ತಿರೋದು, ಗುಲಾಬ್ ಜಾಮೂನ್ ಥರ ಅನ್ನಿಸ್ತಾನೆ ಇಲ್ಲ. ಸ್ವಲ್ಪ ಗಟ್ಟಿ ಪೇಡ ಬರುತ್ತಲ್ಲ ಗಟ್ಟಿ, ಆ ಥರ ಗಟ್ಟಿ ಐತೆ. ಟೇಸ್ಟ್ ಚೆನ್ನಾಗೈತೆ, ಎಲ್ಲ ಚೆನ್ನಾಗೈತೆ. ಆದರೆ ಗುಲಾಬ್ ಜಾಮೂನ್ ಥರ ಅನ್ನಿಸ್ತಿಲ್ಲ. ಕೆಲವು ವೀಡಿಯೋಗಳಲ್ಲಿ ನೋಡಿದ್ನಲ್ಲ ಸಾಫ್ಟಾಗಿತ್ತು, ನಾನು ಮಾಡಿದರೆ ಗಟ್ಟಿ ಥರ ಐತೆ ಏನೋ. ಆದರೂ ಚೆನ್ನಾಗೈತೆ, ಏನೋ ಮಾಡೋಕ್ಕೋಗಿ ಇನ್ನೇನೋ ಆಗೈತೆ, ಚೆನ್ನಾಗೈತೆ. ನೀವೊಂದ್ಸಲ ಟ್ರೈ ಮಾಡಿ, ನಿಮಗೆ ಯಾವ ಥರ ಟೇಸ್ಟ್ ಕೊಡುತ್ತೆ ನೋಡಿ. ಮನೇಲಿ ಹಾಲಿನ ಪುಡಿ ಇದ್ದರೆ ಸಲ ಟ್ರೈ ಮಾಡಿ ನೋಡಿ. ಮತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿನ್ನೆ ನೈಟ್ ಆಗಲಿಲ್ಲ ಎಂಡ್ ಮಾಡೋಕ್ಕೆ, ಅದೇ ಸ್ವಲ್ಪ ಕಾಲು ಉಳ್ಕಿತ್ತಲ್ಲ, ತುಂಬ ಪೇನು. ಆ ನೋವಿಗೆ ಸ್ವಲ್ಪ ಜ್ವರ ಬರೋ ಥರನೂ ಫೀಲ್ ಆಗ್ತಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ. ಬಾಯ್.